ಕೊಡಗು ತಂಡದಲ್ಲಿ ಹಿರಿಯ ಆಟಗಾರರಾಗಿ ಥವನ್ ಅಜೀಜ್, ಇಬ್ಬರು ಜೋಡಿ ಆಟಗಾರರು. ಹಾಗೆ Are you ready? Line drawn, game on, goal! ಕಬಡ್ಡಿ ಕಿಚ್ಚಿನ ಕಾಳ್ಗಿಚ್ಚಿನ ಮೈ ಬೆವರಿನ ಮೈ ನೆತ್ತರಿನ ರಣಭೈರವನ ಆಟ ಈಗ ಪ್ರಾರಂಭವಾಗ್ತಾ ಇದೆ. ನಿಜವಾಗ್ಲೂ ಆತಿಥೇಯ ತಂಡಕ್ಕಿದು ಅಗ್ನಿ ಪರೀಕ್ಷೆ, ಪ್ರತಿಷ್ಠೆಯ ಪಂದ್ಯ. ಹೇಮಂತಾಳಿ ಭಾಗದಲ್ಲಿ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಕೊಡಗಿನ ಹೆಮ್ಮೆಯ ಆಟಗಾರ. ಪಂದ್ಯದ ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ಎಂಟಿ ರೈಡ್ಗಳನ್ನು ಹೆಚ್ಚಾಗಿ ಕಾಣಬಹುದು. ಈ ಬಾರಿ ಬಾಗಲಕೋಟೆ ಜಿಲ್ಲಾ ತಂಡದ ಸತ್ಯಪ್ಪ ಪ್ರೊ ಕಬಡ್ಡಿ ಸೀಸನ್ 11ರಲ್ಲಿ ಪುಣೇರಿ ಪಲ್ಟಾನ್ ತಂಡವನ್ನು ಪ್ರತಿನಿಧಿಸಿದಂತ ಬಾಗಲಕೋಟೆ ಜಿಲ್ಲೆಯ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಈ ಭಾಗದ ಮೋಸ್ಟ್ ಕೊಡಗು ಜಿಲ್ಲಾ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. ಎಲ್ಲರ ಮನದ ಅಂತರಂಗದಲ್ಲಿದ್ದ ಅಜೀಜ್ ಮನೆ ಮಾಡಿದ್ದಾನೆ ಅಂತ ಕಾಣುತ್ತೆ. ಆತನಿಗೆ ಅತಿ ಹೆಚ್ಚು ಅಭಿಮಾನಿಗಳಿದ್ದಾರೆ. ಅಜೀಜ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. ಇದೀಗ ಪ್ರಮುಖ ರೈಡರ್ ಜಾರಿ ನೇರ ಲಾಬಿ ಪ್ರವೇಶ. ಎಸ್ ನವೀನ್ ಕೊಡಗಿನ ಎಕ್ಸ್ಪ್ರೆಸ್ ರೈಡರ್. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಅತ್ಯಂತ ವೇಗವಾಗಿ ಒಂದು ರನ್ನಿಂಗ್ ಬೋನಸ್ ಮೂಲಕ ಇಲ್ಲಿ ತಂಡಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ದಾಳಿಯಲ್ಲಿ ವಿಜಯ್ ಬಾಗಲಕೋಟೆ ಜಿಲ್ಲಾ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. 2-0 ಪಂದ್ಯ ಸಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಭಾರತೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗಗೌಡ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಹೇಮಂತ್ ಕಬಡ್ಡಿಯ ಧೀಮಂತ ಕೂದಲ ಅಂತರದಲ್ಲಿ ನಿಜವಾಗ್ಲೂ ಅದೃಷ್ಟ ವಂಚಿತನಾಗಿದ್ದಾನೆ. ಒಂದು ಸೂಪರ್ ರೀಚ್ ಆಗುವಂತ ಸಂದರ್ಭ ಇತ್ತು, ಆದರೆ ಅದೃಷ್ಟ ಕೈ ಕೊಟ್ಟಿದೆ. ಹೇಮಂತ್ ಹತಾಶನಾಗಿ ನಿಜವಾಗ್ಲೂ ಒಂದು ಅದೃಷ್ಟ ಆತನಿಗೆ ಕೈ ಕೊಟ್ಟಿದೆ. 2-1 ಹೋಮ್ ಟೀಮ್ನ ಮೊದಲ ಶ್ರೇಷ್ಠ ದಾಳಿಗಾರನ ಬಂಧನವಾಗಿದೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪುರಸಭೆ ಸದಸ್ಯರಾಗಿರುವಂತಹ ಶ್ರೀಯುತ ಜಗದೀಶ್ ರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರವಿ
ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ದಾನಿಗಳಾಗಿರುವಂತಹ ಶ್ರೀಮತಿ ಚೈತ್ರ ಭಾರತೇಶ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗೌಡ ಯೋಧಕ್ಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭಾರತದ ಸ್ಕಾಟ್ಲೆಂಡ್ ಅಂತಾನೆ ಕರೆಯಲ್ಪಡುವಂತಹ ನಮ್ಮ ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂತಹ ಕಬಡ್ಡಿಯ ಒಂದು ಹಬ್ಬವನ್ನು ಆಯೋಜಿಸಲಾಗಿದೆ. ಈ ಕಬಡ್ಡಿ ಹಬ್ಬವನ್ನು ಆಯೋಜಿಸಬೇಕು ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ ಈ ಕುಶಾಲನಗರದ ನಮ್ಮ ತಾಲೂಕಾ ಒಕ್ಕಲಿಗೌಡ ವೇದಿಕೆಯ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್ನ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಮಧುರ್ ಅವರು ಮೊಟ್ಟ ಮೊದಲನೇದಾಗಿ ಶ್ರೀಯುತ MD ಕೃಷ್ಣಪ್ಪರ್ ಅವರಿಗೆ ಹಾಗೂ ಅವರ ಒಂದು ಟೀಮ್ಗೆ ಒಂದು ಉತ್ತಮವಾದಂತಹ ಸಲಹೆ ಸೂಚನೆ ನೀಡಿ ಕಬಡ್ಡಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟದ ರೂವಾರಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಂತ ಸನ್ಮಾನ್ಯ ಶ್ರೀ BC ರಮೇಶ್ ಅವರ ಗರಡಿಯಲ್ಲಿ ಪಳಗಿ ಅವರ ಮಾರ್ಗದರ್ಶನದಂತೆ ಒಬ್ಬ ಶ್ರೇಷ್ಠ ಕಬಡ್ಡಿ ಕ್ರೀಡಾಪಟುವಾಗಿ ಮಾರ್ಪಾಡಾದಂಥ ನಮ್ಮ ಇದೇ ನೆಲದ ಪ್ರತಿಭೆ ನಿಮಗೆ ಎಲ್ಲರಿಗೂ ಚಿರಪರಿಚಿತನಾದಂಥ ನಿಮ್ಮೆಲ್ಲರ ನೆಚ್ಚಿನ ಕಬಡ್ಡಿ ಕ್ರೀಡಾಪಟು ಪ್ರೋ ಕಬಡ್ಡಿಯಲ್ಲಿ ಕೊಡಗಿನ ಜಿಲ್ಲಾ ತಂಡದ ಪರವಾಗಿ ಕುಶಾಲನಗರದಿಂದ ಆಯ್ಕೆಯಾದಂಥ ಒಬ್ಬ ಶ್ರೇಷ್ಠ ಕಬಡ್ಡಿ ಕ್ರೀಡಾಪಟು ಅವಿನಾಶ್. ಆತರ ಒಂದು ಪ್ರಾಮಾಣಿಕ ಪ್ರಯತ್ನ ತಾಲೂಕು ಒಕ್ಕಲಿಗರ ಯುವ ವೇದಿಕೆಯ ಎಲ್ಲರನ್ನು ಒಂದುಗೂಡಿಸಿ ಇಟ್ಸ್ ಎ ಜೂ ಆರ್ಡರ್ ರೈಟ್. ಅವಿನಾಶ್ನ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಇಲ್ಲಿ ನಿಜವಾಗ್ಲೂ ಯಶಸ್ಸು ದೊರಕ್ತಾ ಇದೆ. ಬೆಂಗಾಲ್ ವಾರಿಯರ್ಸ್ ಡಿಫೆಂಡಿಂಗ್ ಚಾಂಪಿಯನ್ಸ್ ತಂಡದಲ್ಲಿ ಸ್ಥಾನ ಪಡೆದು ಕೊಡಗಿಗೆ ಖ್ಯಾತಿಯನ್ನು ತಂದುಕೊಟ್ರು. ಗುರುವಿಗೆ ತಕ್ಕ ಶಿಷ್ಯನಾಗಿ ಅವಿನಾಶ್ ಉತ್ತಮ ಸಾಧನೆಯನ್ನು ಮಾಡಿ ಕುಶಾಲನಗರಕ್ಕೆ ಖ್ಯಾತಿಯನ್ನು ತಂದುಕೊಟ್ಟಿದ್ದಾನೆ. 3-1 ಪಂದ್ಯ. ಆತಿಥೇಯ ಕೊಡಗು ತಂಡದ ಪರವಾಗಿ ದಾಳಿಯಲ್ಲಿ ಅಜೀಜ್ ಕೊಡಗು ಜಿಲ್ಲಾ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ, ಸಾಕಷ್ಟು ಅಭಿಮಾನಿಗಳನ್ನ ಸಹ ಹೊಂದಿರುವಂತಹ ಕೊಡಗಿನ ಹೆಮ್ಮೆಯ ಕುವರ. ಸಬ್ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ತಂಡವನ್ನು ಸೇರ್ಪಡೆಗೊಂಡು ಉತ್ತಮ ಸಾಧನೆ ಮಾಡಿದಂಥ ಆಟಗಾರರು ತವನ್ ಮತ್ತು ಅಜೀಜ್. ಈ ಸುಂದರ ಕಾರ್ಯಕ್ರಮಕ್ಕೆ ಪ್ರಮುಖ ಪ್ರಾಯೋಜಕರಾಗಿ ಆಕರ್ಷಕ ನಗದು ಬಹುಮಾನಗಳ ಪ್ರಾಯೋಜಕರಾಗಿರುವಂತಹ ಶ್ರೀಯುತ ಪದ್ಮನಾಭ್ ಕಿರ್ಗಂದೂರ್ ಅವರು ಸಮಾಜ ಸೇವಕರಾಗಿ, ಖ್ಯಾತ ಉದ್ಯಮಿಗಳಾಗಿ, ಕೊಡುಗೈ ದಾನಿಗಳಾಗಿ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಭಾಗದಲ್ಲಿ ಸಹ ಕ್ರೀಡಾ ಕಾರ್ಯಕ್ರಮಗಳು ನಡೆಯಲಿ ಅದರಲ್ಲಿ ತಮ್ಮ ಮುಂಚೂಣಿಯೊಂದಿಗೆ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುವಂತಹ ಶ್ರೀಯುತ ಪದ್ಮನಾಭ್ ಕಿರ್ಗಂದೂರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇತ್ತೀಚೆಗೆ ನಡೆದಂತಹ ಒಕ್ಕಲಿಗರ ವೇದಿಕೆ ಸೋಮವಾರಪೇಟೆಯಲ್ಲೂ ಸಹ ಒಂದು ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಎಲ್ಲ ಪ್ರಥಮ ನಗದು ಬಹುಮಾನದ ಪ್ರಾಯೋಜಕರು ಸಹ ನಮ್ಮ ಶ್ರೀಯುತ ಪದ್ಮನಾಭ್ ಕಿರ್ಗಂದೂರು ಸರ್ ಅವರು ನೀಡಿರುತ್ತಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಜಿಲ್ಲಾ ಒಕ್ಕಲಿಗೌಡ ವೇದಿಕೆ ಕುಶಾಲನಗರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಭಾರತೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಒಂದು ಸಹಕಾರ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಹಕರಿಸ್ತಾ ಇದ್ದಾರೆ. ಚಿರತೆ ನವೀನನ್ನ ಬಂಧಿಸಿದ್ದಾರೆ. ಜೂ ಆರ್ಡರ್ ಬಂದಿ ಆಗ್ತಾ ಅದೇ ರೀತಿ ಅವರ ಕಾರ್ಯಕ್ರಮಕ್ಕೆ ಭಾರತೇಶ್ ಅವರ ಧರ್ಮಪತ್ನಿ ಪುರಸಭಾ ದಾನಿಗಳಾಗಿರುವಂತಹ ಶ್ರೀಮತಿ ಚೈತ್ರ ಭಾರತೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಜಗದೀಶ್ ಅವರು ಪುರಸಭೆ ಪ್ರದರ್ಶನ ನೀಡ್ತಾ ಇದೆ ಸದಸ್ಯರು, ಅವರಿಗೂ ಸಹ ನಮ್ಮ ಒಕ್ಕಲಿಗರ ಯುವ ವೇದಿಕೆ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಬಡ್ಡಿಯ ಧೀಮಂತ ಆಟಗಾರ ಹೇಮಂತ ಇದೀಗ ಡುಬ್ಕಿ ಪ್ರಯತ್ನ ಅದನ್ನು ಅದ್ಭುತವಾಗಿ ಬಂಧಿಸಿಕೊಳ್ತಾ ಇದ್ದಾರೆ. ಒಣ ಕ್ಯಾಚ್. ಈ ಪಂದ್ಯದ ಮೇಲೆ ಮುನ್ನಡೆಯನ್ನು ಸಾಧಿಸಿಕೊಳ್ಳುವಲ್ಲಿ ಒಂದು ಮನೋಜ್ಞ ಹಿಡಿತಕ್ಕೆ ಈ ಅಂಕಣ ಸಾಕ್ಷಿ ಆಗ್ತಾ ಇದೆ. 4-3 ಇನ್ ಫೇವರ್ ಆಫ್ ಬಾಗಲಕೋಟೆ. ಒಂದು ದೇವಾಲಯಗಳ ನಗರಿ, ಪ್ರಸಿದ್ಧವಾದಂಥ
ಅಜೀಜ್ ಈ ನೆಲದ ಖ್ಯಾತ ಕ್ರೀಡಾಪಟು, ಫೇಮಸ್ ಫ್ಯಾಬುಲಸ್ ಪ್ಲೇಯರ್ ಅಜೀಜ್, ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಖ್ಯಾತ ನಮ್ಮ ಕ್ರೀಡಾಪಟು, ಅನುಭವಿ ಆಟಗಾರ ಕೂಡ. ಥವನ್ ಮತ್ತು ಅಜೀಜ್ ಕೊಡಗಿನ ಜೋಡೆತ್ತುಗಳು ಅಂತಲೇ ಹೇಳ್ಬೋದು. ಈ ಜೋಡೆತ್ತುಗಳ ಆಟ ಜಾದು ಮಾಡ್ತಾರೆ, ಕಾದು ನೋಡಬೇಕಾಗಿದೆ. ಬಾಗಲಕೋಟೆ ವಿರುದ್ಧ ಹೋಮ್ ಟೀಮ್ ಕೊಡಗು ಸೆಣಸ್ತಾ ಇದೆ. ಜಿದ್ದಿನ ಪಂದ್ಯ ಎರಡು ಜಿಲ್ಲಾ ತಂಡಗಳ ನಡುವೆ ಏರ್ಪಟ್ಟಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಶ್ರೀಯುತ ಅನಿಲ್ ಮುಳ್ಸೋಗರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗಗೌಡ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಭಾಷಾ ಬಿರಿಯಾನಿ ಮಾಡೋ ಇಲ್ಲ ಮಡಿದಾಳಿ ಕೊಡಗು, ಅದ್ಭುತವಾದಂತ ಪ್ರಯತ್ನ ಪ್ರೇಣ, ಪರ್ಫೆಕ್ಟ್ ಕಾಂಬಿನೇಷನ್ ಕ್ಯಾಚ್ ಬೈ ಕೊಡಗು. ಒಳ ಕ್ಯಾಚ್, ಕೊಡಗಿನ ಸೊಬಗಿನ ಅದ್ಭುತ ಆಟ. ಜಿದ್ದಿನ ಪಂದ್ಯದಲ್ಲಿ ಮೂಡಿ ಬರ್ತಾ ಇದೆ. ಎರಡು ಜಿಲ್ಲಾ ತಂಡಗಳ ಭವಿಷ್ಯ ಇಲ್ಲಿ ಅಡಗಿದೆ. 4 ಅಂಕವನ್ನು ಬಾಗಲಕೋಟೆ ಜಿಲ್ಲಾ ತಂಡ, 5 ಅಂಕವನ್ನು ಕೊಡಗು ಜಿಲ್ಲಾ ತಂಡ. ಕೇವಲ 1 ಅಂಕದ ಆರಂಭಿಕ ಮುನ್ನಡೆಯನ್ನ ತಂದಾಗಿಸ್ಕೊಳ್ತಾ ಇದೆ ಆತಿಥೇಯ ತಂಡದ ಆಟಗಾರರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಮಂತರ್ ಗೌಡ್ರವರು ಆಗಮಿಸಲಿಕ್ಕಿದ್ದಾರೆ. ಈ ಭಾಗದ ಜನಪ್ರಿಯ ಶಾಸಕರು ಉದ್ಘಾಟನಾ ಕಾರ್ಯಕ್ರಮಕ್ಕೂ ಸಹ ಬಂದು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ರು. ಶ್ರೀಯುತ ಡಾಕ್ಟರ್ ಮಂತರ್ ಗೌಡ್ರವರು ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. 5-4 1 ಅಂಕದ ಮುನ್ನಡೆಯಲ್ಲಿ ಕೊಡಗು ಜಿಲ್ಲಾ ತಂಡ. ಒಂದು ಕಷ್ಟ ಸಾಧ್ಯವಾದ ಹಿಡಿತಕ್ಕೆ ಪ್ರಯತ್ನ. ದಂಡ ತೆತ್ತೆ ಡಿಫೆಂಡರ್ ಹೊರಭಾಗದಲ್ಲಿದ್ದಾನೆ. ಈ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟದ ರೂವಾರಿಯಾಗಿ ಅವಿನಾಶ್ ಕುಶಾಲನಗರದ ಪ್ರೋ ಕಬಡ್ಡಿಗೆ ಪಾದಾರ್ಪಣೆ ಮಾಡಿದಂಥ ಒಬ್ಬ ಖ್ಯಾತನಾಮ ಕ್ರೀಡಾಪಟು. ರಾಜ್ಯ ತಂಡವನ್ನು ಹಲವು ಬಾರಿ ಪ್ರತಿನಿಧಿಸಿ ಪ್ರೋ ಕಬಡ್ಡಿಯಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ ಬೆಂಗಾಲ್ ವಾರಿಯರ್ಸ್, ತನ್ನ ಗುರುವಿನ ತಕ್ಕ ಶಿಷ್ಯನಾಗಿ ಅಂತಾರಾಷ್ಟ್ರೀಯ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಶೇಖರ್ ಕೂಡಿಗೆರವರು ಆಗಮಿಸಿದ್ದಾರೆ. ಅವರನ್ನು ಸಹ ವೇದಿಕೆಗೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ಶೇಖರ್ ಕೂಡಿಗೆರವರು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. 5 ಅಂಕವನ್ನು ಬಾಗಲಕೋಟೆ ಜಿಲ್ಲಾ ತಂಡ, 5 ಅಂಕವನ್ನು ಆತಿಥೇಯ ಕೊಡಗು ಜಿಲ್ಲಾ ತಂಡ ಪಡೆದುಕೊಳ್ತಾ ಇದೆ. ತವನ್ ಮತ್ತು ಅಜೀಜ್ ಕೊಡಗಿನ ಜೋಡೆತ್ತಿಗಳು ಯಾವ ರೀತಿ ಜಾದು ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಎಸ್, ಬೋನಸ್ ಅನ್ನು ನೀಡಲಾಗ್ತಾ ಇದೆ. 6-5. ಇದೀಗ ಹೇಮಂತ್. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ರಾಯಲ್ ಬಿರಿಯಾನಿ ಮಾಲೀಕರಾಗಿರುವಂತಹ ಶ್ರೀಯುತ ಭಾಷರ್ ಅವರು ಸಹ ಆಗಮಿಸಿದ್ದಾರೆ. ದಯವಿಟ್ಟು ಅವರು ಸಹ ವೇದಿಕೆ ಹೇಮಂತ ಕಬಡ್ಡಿಯ ಧೀಮಂತ, ಒಂದು ಸೂಪರ್ ಆರಂಭ ಹೇಮಂತಿಂದ ಮೂಡಿ ಬರ್ತಾ ಇದೆ. ಮುಗಿಲು ಮುಟ್ಟಿದ ಅಭಿಮಾನಿಗಳ ಸೂಪರ್ ರೈಡ್, ಬರ್ಲಿ ಒಂದು ಜೋರ ಚಪ್ಪಾಳೆ. ಒಂದು ಸೂಪರ್ ರೀಚ್, ಒಂದು ಸೂಪರ್ ರೈಡರ್, ಸ್ಟಾರ್ ರೈಡರ್ ಆಗಿಲ್ಲ ಹೇಮಂತ. ಒಂದು ಬೋನಸ್ ಅಂಕವನ್ನು ಕ್ಷಣಾರ್ಧದಲ್ಲಿ ಪಡೆದುಕೊಳ್ತಾ ಬಾಗಲಕೋಟೆ ಕೂಡ ಅದ್ಭುತವಾದ ಪ್ರತೀಕಾರದ ಆಟ ಪ್ರದರ್ಶಿಸ್ತಾ ಇದೆ. 3 ಜನ ಡಿಫೆಂಡರ್ಗಳಿದ್ದಾರೆ. ಸೂಪರ್ ಟ್ಯಾಕಲ್ ಸಂದರ್ಭ ಇದು. 8-7 ಕೊಡಗು ಒಂದು ಅಮೂಲ್ಯವಾದ ಅಂಕವನ್ನು ಇದೀಗ ಹೇಮಂತ ಕಬಡ್ಡಿಯ ಧೀಮಂತ ಶ್ರೇಷ್ಠ ಪ್ರದರ್ಶನವನ್ನು ತನ್ನ ತಂಡಕ್ಕೆ ನೀಡ್ತಾ ಇದ್ದಾನೆ. 9-7 ಒಳ ಮ್ಯಾಚ್. ವಿನೋದ್ ಬಾಗಲಕೋಟೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಅನುಭವಿ ಆಟಗಾರ. 1, 2,
3 4 4 ಅಂಕದ ಸೇರ್ಪಡೆ ಆಗ್ತಾ ಇದೆ. ನಿಜವಾಗ್ಲು ಆರೋಗ್ಯ ಇಲಾಖೆ ಅವರು ಒಂದ್ ಸ್ವಲ್ಪ ಆಘಾತವಾಗಿದೆ. ಅಂಕಣದ ಬಳಿ ಆಗಮಿಸಿ. ಆತಿಥೇಯರಿಗೆ ನಿಜವಾದ ಆಘಾತ. ದಯವಿಟ್ಟು ಫಸ್ಟ್ ಏಡ್ ಕಿಟ್ ಬೇಕಿಲ್ಲಿ. ಅವಿನಾಶ್ ಆರೋಗ್ಯ ಇಲಾಖೆಯವರು ಎಲ್ಲಿದ್ರ ದಯವಿಟ್ಟು ಕಾಟನ್ನು ಮತ್ತೆ ಇದು ತಗೊಂಬನ್ನಿ. ಫಸ್ಟ್ ಏಡ್ ಕಿಟ್ ಇಲ್ಲೆಲ್ಲೋ ಇತ್ತಲ್ಲ. ಒಂದು ಅದ್ಭುತವಾದಂಥ ಗೂಳಿಯ ದಾಳಿಯನ್ನು ನಾವು ಇಲ್ಲಿ ನೋಡಿದ್ವಿ. ಬಾಗಲಕೋಟೆ ಜಿಲ್ಲಾ ತಂಡದ ವಿನೋದ್ ಅದ್ಭುತವಾಗಿ ಒಂದು ಅತ್ಯುತ್ತಮ ಪ್ರದರ್ಶನವನ್ನು ನೀಡ್ತಾ ಒಂದೇ ದಾಳಿಯಲ್ಲಿ 4 ಅಂಕವನ್ನು ಗಳಿಸಿ ಆತಿಥೇಯರಿಗೆ ಆಘಾತಕಾರಿ ದಾಳಿಯನ್ನು ಮಾಡಿದ್ದಾನೆ. ನಿಜವಾಗ್ಲೂ 11-9 ಇನ್ ಫೇವರ್ ಆಫ್ ಬಾಗಲಕೋಟೆ. 11-9 2 ಅಂಕಗಳ ವಿರೋಚಿತ ಮುನ್ನಡೆಯನ್ನು ಪಡೆದುಕೊಳ್ತಾ ಇದೆ. ಒಂದು ಸೂಪರ್ ಗೂಳಿಯ ದಾಳಿ ಅದು. 12-9. ಯುವ ಪ್ರತಿಭೆ ಹೇಮಂತ್ ಹೇಮಂತ ಕಬಡ್ಡಿ ರನ್ನಿಂಗ್ ಹ್ಯಾಂಡ್ ಟಚ್ ಕವರ್ ಭಾಗದಲ್ಲಿದ್ದಂತ ಆಟಗಾರನನ್ನು ಔಟ್ ಮಾಡಲು ಯಶಸ್ವಿಯಾದರು. 12-10 ಪಂದ್ಯ ಸಾಕ್ತಾ ಇದೆ. ಹೈ ವೋಲ್ಟೇಜ್ ಮ್ಯಾಚ್. ಒಂದು ಹೈಫೈ ಗೆಲುವಿಗಾಗಿ 2 ತಂಡಗಳು ಹಾಪಿಸ್ತಾ ಇದ್ದಾವೆ. ವಿನೋದ್ ದಾಳಿ ಭಾಗದಲ್ಲಿ ಕಾದ್ ನೋಡಬೇಕಾಗಿದೆ. ಸೂಪರ್ ರಿಸ್ಟ್ ನಲ್ಲಿ ಸೂಪರ್ ಫಿನಿಶ್ ಮಾಡ್ತಾ ಇದ್ದಾನೆ ವಿನೋದ್, ಚಾಲಾಕಿ ದಾಳಿಗಾರ. ನಿಜವಾಗ್ಲೂ ಬಾಗಲಕೋಟೆ ತಂಡಕ್ಕೆ ಇಲ್ಲಿ ವಿನೋದ್ ಆಪತ್ ಬಾಂಧವನಾಗ್ತಾ ಇದ್ದಾನೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಂಡಕ್ಕೆ ಈಗಾಗಲೇ 8 ಅಂಕವನ್ನು ಏಕಾಂಗಿಯಾಗಿ ನೀಡಿದ್ದಾನೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಅರುಣ್ ಕುಮಾರ್ ಅವರು ಹೇರೂರು ಕಾಫಿ ಪ್ಲಾಂಟರ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಜಿಲ್ಲಾ ಒಕ್ಕಲಿಗ ಗೌಡ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚವನ್ ತಂಡದ ಹಿರಿಯ ಆಟಗಾರ. ತಂಡ ಸಂಕಷ್ಟದಲ್ಲಿದೆ. ಯಾವ ರೀತಿ ಆಸರಿ ಆಗ್ತಾನೆ ತಂಡಕ್ಕೆ ಕಾದು ನೋಡಬೇಕಾಗಿದೆ. ಧವನ್ 14-10 ಇನ್ ಫೇವರ್ ಆಫ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಟೀಮ್. ಇಂಥ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ನೆರವೇರಬೇಕು ಅಂದರೆ ಸಾಕಷ್ಟು ಕ್ರೀಡಾ ಪೋಷಕರು ಪ್ರೋತ್ಸಾಹಕರು ನಮಗೆ ಬೇಕು. ಅವರಿಲ್ಲದೆ ಅವರ ಸಹಕಾರ ಇಲ್ಲದೆ ಇಂಥ ಕ್ರೀಡಾಕೂಟ ಜರುಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು ಡಾಕ್ಟರ್ ಮಂತರ್ಗೌಡರು, ಜನಪ್ರಿಯ ಶಾಸಕರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಅವನಾಗಿರುವ ಸಂದರ್ಭ ಬಾಗಲಕೋಟೆ ತಂಡದ ವಿಜಯ್ ಈ ಬಾರಿ ಬ್ಲಾಕ್ ಮಾಡುವಂತ ಪ್ರಯತ್ನ. ಕೊಡಗಿನ ಅಂಕಣವನ್ನು ಬರೆದಾಕಿಸಿದ್ದಾರೆ ಬಾಗಲಕೋಟೆ ಜಿಲ್ಲಾ ತಂಡದ ಆಟಗಾರರು. 18-10 8 ಅಂಕಗಳ ಮುನ್ನಡೆಯ ನಂಟಿನಲ್ಲಿ ಸಾಕ್ತಾ ಇದೆ ಬಾಗಲಕೋಟೆಯ ಜಿಲ್ಲಾ ತಂಡದ ಆಟಗಾರರು. ಅದ್ಭುತ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಜಿಮ್ಮೇಣ ಜಾಲಿ ಜಾಲಿ. ಬಾಗಲಕೋಟೆ ಎದುರಾಳಿ ಅಂಕಣ ಖಾಲಿ ಮಾಡಿದ್ದಾರೆ. ಇದೀಗ ಮತ್ತೆ ಸೇಡಿನ ತವಕದಲ್ಲಿ ಹೇಮಂತ ಕಬಡ್ಡಿಯ ಧೀಮಂತ ವಿಶಿಷ್ಟ ಸ್ಕಿಲ್ ಒಂದಿಗೆ ಇಲ್ಲಿ ಎಸ್ಕೇಪ್ ಆಗಿದ್ದಾನೆ. ಜುಬ್ಕಿ ರೈಟ್ ಒಂದು ಕಲೆಯನ್ನು ಇಲ್ಲಿ ಪ್ರದರ್ಶಿಸ್ತಾ ಇದ್ದಾನೆ ಹೇಮಂತ. ಇವನ ಆಟವನ್ನು ಮೆಚ್ಚಿ ಕರ್ನಾಟಕ ರಾಜ್ಯ ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ತನಗೆ ಆಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು. ಮತ್ತೆ ವಿನೋದ್ ನೋಡಿ, ಗ್ಯಾಲರಿ ಸ್ವಲ್ಪ ಖಾಲಿ ಇದೆ. ದಯವಿಟ್ಟು ಇಲ್ಲಿ ನಿಂತಿರುವಂತಹ ಪ್ರೇಕ್ಷಕರು ಗ್ಯಾಲರಿಗೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಸಾಕಷ್ಟು ಜನ ಇಲ್ಲಿ ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರ. ದಯವಿಟ್ಟು ಪ್ರೇಕ್ಷಕರು ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಈ ಕ್ರೀಡಾಂಗಣ ಜನರಿಂದ ಕಿಕ್ಕಿರಿದು ಜನ ಸಾಗರದಿಂದ ತುಂಬಿ ತುಳುಕ್ತಾ ಇದೆ. ನಿಜವಾಗ್ಲು 1 ಸೆಕೆಂಡ್ ಏಕಾಂಗಿ ಹೋರಾಟ ಹೇಮಂತನಿಂದ. ಧೀಮಂತ ಆಟದ ಪ್ರದರ್ಶನ ಬರ್ತಾ ಇದೆ. ಎಚ್ಚರಿಕೆ ಡಿಫೆನ್ಸ್ಗೆ ಮೊರೆ ಹೋಗಿದೆ ಬಾಗಲಕೋಟೆ ಜಿಲ್ಲಾ ತಂಡ. 19-11 19-11 ಇನ್ ಫೇವರ್ ಆಫ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಟೀಮ್. ವಾಟ್ ಅ ಮ್ಯಾಚ್. ಉದ್ದನೆಯ ನೀಳಕಾಯದ ಆಟಗಾರ ವಿಜಯ್. ಶ್ರೀಯುತ ನಾಣಯ್ಯ ಕಲ್ಲೂರವರು ಕಾಫಿ ಪ್ಲಾಂಟರ್
ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಶ್ರೀಯುತ ನಾಣಯ್ಯ ಕಲ್ಲೂರ್ ಕಾಫಿ ಪ್ಲಾಂಟರ್ ಅವರಿಗೂ ಸಹ ನಮ್ಮ ಜಿಲ್ಲಾ ಒಕ್ಕಲಿಗಗೌಡ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ರೂವಾರಿಗಳಾಗಿ ಶ್ರೀಯುತ ಪದ್ಮನಾಭ್ ಕಿರ್ಗಂದೂರ್ ಅವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡುತ್ತಾ ನಮ್ಮ ಕುಶಾಲನಗರದಲ್ಲಿ ಇಂತಹ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇದರ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಎಂ ಡಿ ಕೃಷ್ಣಪ್ಪರವರು, ಶ್ರೀಯುತ ಚಂದ್ರಶೇಖರ್ ಹೇರೂರ್ ಅವರು, ಶ್ರೀಯುತ ಜಯರಾಜ್ ರವರು ತಾಲೂಕು ಯುವ ವೇದಿಕೆ ಅಧ್ಯಕ್ಷರು, ಶ್ರೀಯುತ ಅವಿನಾಶ್ ರವರು ಪ್ರೋ ಕಬಡ್ಡಿ ಹೆಸರಾದ ಆಟಗಾರರು, ಹಾಗೆ ಶ್ರೀಯುತ ಕಿರಣ್ ರವರು, ಶ್ರೀಯುತ ಸಂತೋಷ್ ಜನತಾ ಕಾಲನಿ, ಶ್ರೀಯುತ ಸುನಿಲ್ ರವರು, ಪ್ರವೀಣ್ ಕೋಡಿಗೆರವರು, ಅವಿನಾಶ್ ಮುಳ್ಸೋಗೆರವರು, ಶ್ರೀಯುತ ಪ್ರವೀಣ್ ಸೋಮರ್ಪೇಟೆ, ಹಾಗೆ ಶ್ರೀಯುತ ಗಿರೀಶ್ ಗೌಡರವರು, ಶ್ರೀಯುತ ನವೀನ್ ರವರು ಪುರಸಭೆ ನಾಮನಿರ್ದೇಶಿತ ಸದಸ್ಯರು, ಶ್ರೀಯುತ ಸುನೀತ್ ರವರು ಹಾಗೂ ಶ್ರೀಯುತ ಚೇತನ್ ರವರು, ಇವರೆಲ್ಲರ ಒಂದು ಒಗ್ಗಟ್ಟಿನ ಪರಿಶ್ರಮದಿಂದ ಇಂಥ ಒಂದು ಸುಂದರ ಕಾರ್ಯಕ್ರಮ ಕುಶಾಲನಗರದ ಆಯೋಜನೆಗೊಂಡಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್ನ ಪ್ರಮುಖ ಆಧಾರ ಸ್ತಂಭ, ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್ ಅನ್ನ ಕಟ್ಟಿ ಬೆಳೆಸಿದಂಥ ಶ್ರೀಯುತ ಮಧುರ್ ಅವರಿಗೆ ಮಧುರ್ ಅವರ ಒಂದು ಗರಡಿಯಲ್ಲಿ ಅನೇಕ ಯುವಕರಿಗೆ ಪ್ರೋತ್ಸಾಹ ನೀಡ್ತಾ ಬಾರ ಗೆಳೆಯ ಮಧು, ಕೊಡಗು ಜಿಲ್ಲೆಯಲ್ಲಿ ಅನೇಕ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದಂಥ ಶ್ರೀಯುತ ಮಧುರ್ ಅವರನ್ನ ಒಂದು ಕಿರು ಸನ್ಮಾನವನ್ನ ಅವರ ಶಿಷ್ಯಂದಿರಾಗಿರುವಂತಹ ಅವಿನಾಶ್ ಮಧು ಬೆಳೆದು ಬಂದ ಒಂದು ದಾರಿಯನ್ನು ಹೇಳ್ತೇನೆ. ಬಂಧುಗಳೇ, ಕಬಡ್ಡಿ ಕ್ರೀಡಾಭಿಮಾನಿಗಳೇ, ದಯವಿಟ್ಟು ಶ್ರೀಯುತ ಮಧುರ್ ಅವರು ಆಗಮಿಸಬೇಕು. ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್ ಅನ್ನ ಕಟ್ಟಿ ಬೆಳೆಸಿದಂತ ನಮ್ಮ ಕುಶಾಲನಗರದ ಹೆಮ್ಮೆಯ ಕ್ರೀಡಾ ಪ್ರೋತ್ಸಾಹಕರಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಸಾಕಷ್ಟು ನೂರಾರು ಪ್ರತಿಭೆಗಳನ್ನ ನಮ್ಮ ಉತ್ತಪ್ಪ ಸರ್ ಅವರು ಮತ್ತೆ ನಮ್ಮ ಕೊಡಗು ಜಿಲ್ಲೆಯ ಪದಾಧಿಕಾರಿಗಳ ಒಂದು ಸಂಪರ್ಕದಲ್ಲಿ ಇದ್ಕೊಂಡು ಈ ನೆಲದಲ್ಲಿ ನೂರಾರು ಪ್ರತಿಭೆಗಳನ್ನ ಬೆಳೆಸಿದಂತ ಕಬಡ್ಡಿಯ ಗುರು ಶ್ರೀಯುತ ಬಿ ಸಿ ಸುರೇಶ್ ಸರ್ ಅವರು ಸಹ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಬಿ ಸಿ ಸುರೇಶ್ ಅವರು ಬಂದು ಈ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಕೋರಿಕೆ ಮೇರೆಗೆ ಒಂದು ಮನವಿ ಮೇರೆಗೆ ತಾವು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಹಾಗೆ ನಮ್ಮ ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್ ಈ ನೆಲದಲ್ಲಿ ಕಟ್ಟಿ ಬೆಳೆಸಿ ದಿನಂಪ್ರತಿ ಬೆಳಿಗ್ಗೆ ಸಂಜೆಯಿಂದಲೇ ಯುವಕರನ್ನ, ಎಷ್ಟೋ ಜನ ಯುವಕರು ಇವಾಗ ದಾರಿ ತಪ್ತಾ ಇದ್ದಾರೆ. ಆ ದಾರಿ ತಪ್ಪರ ಯುವಕರನ್ನ ಒಂದು ಕಡೆ ತಂದು ತರಬೇತಿ ಕೊಟ್ಟು ಕಬಡ್ಡಿಯ ಕಲೆಗಳನ್ನು ಕರಗತ ಮಾಡಿ ಕಬಡ್ಡಿಯನ್ನು ಅವರ ಮೈಗೂಡಿಸಿ ಒಂದು ಉತ್ತಮವಾದಂಥ ಸೇವೆಯನ್ನು ಕಬಡ್ಡಿಗೆ ಮಾಡಿರ್ತಕ್ಕಂಥ ಕಬಡ್ಡಿಯ ಸೇವಾ ಮೂರ್ತಿ ಮಧುಗೆ ಎಲ್ಲರೂ ಜೋರ ಚಪ್ಪಲ ಮುಖಂಡರನ್ನ ಅಭಿನಂದಿಸೋಣ. ಭಾರತಿ ಸ್ಪೋರ್ಟ್ಸ್ ಕ್ಲಬ್ ಬಿ ಸಿ ಸುರೇಶ್ ಅವರು ತಮ್ಮ ಅಮೃತ ಹಸ್ತದಿಂದ ಈ ಭಾಗದಲ್ಲಿ ಕಬಡ್ಡಿಗೆ ಬಾಲ್ಯದಿಂದಲೂ ಕೂಡ ತನ್ನ ಜೀವನವನ್ನು ಮುಡಿಪಾಗಿಸಿಕೊಂಡು ಮಧು, ಕಬಡ್ಡಿ ಅಂದ್ರೆ ಮಧು, ಮಧು ಅಂದ್ರೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಈ ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್ ಈ ಕೊಡಗು ಜಿಲ್ಲೆಯನ್ನ ಕಟ್ಟಿ ಅಲ್ಲಿ ಬಂದು ಸಂಘಟಿಸಿಕೊಂಡು ಬಂದು ಎಂದಿಗೂ ಕೂಡ ಇಲ್ಲಿ ಕಬಡ್ಡಿ ಜೀವಂತವಾಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣೀಭೂತ ನಮ್ಮ ಮಧು ಜೀವಮಾನದ ಸಾಧನೆಯನ್ನ ಈ ನಮ್ಮ ಮಧು ಅವಿನಾಶ್ ಗುರುವಾಗಿ, ಕಬಡ್ಡಿಯ ಹುರಿಯಾಳಾಗಿ, ಕಬಡ್ಡಿ ಕ್ರೀಡಾಪಟುವಾಗಿ ಜೀವನದಲ್ಲಿ ಉತ್ತಮ ಸೇವೆ ಮಾಡಿದ್ದಾನೆ. ಎಲ್ಲರೂ ಜೋರ ಚಪ್ಪಾಳೆ ಮಧುಗೋಸ್ಕರ ಕೊಡಿ. ಒಂದು ಅದ್ಭುತವಾದ ಸಾರ್ಥಕ ಸೇವೆಯನ್ನು ಮಧು ಮಾಡಿದ್ದಾನೆ. ನಾನು ಹೃದಯಪೂರ್ವಕವಾಗಿ ಮಧುಗೆ ಅಭಿನಂದಿಸ್ತಾ ಇದ್ದೇನೆ, ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು ಮಧುಗೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಕಾಳಪ್ಪರವರು ಕಲ್ಲೂರು, ಶ್ರೀಯುತ ಕಾಳಪ್ಪ MN ಕಲ್ಲೂರು ಅವರು ಕಾಫಿ ಪ್ಲಾಂಟರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಸೋಮವಾರಪೇಟೆ ಪರವಾಗಿ, ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಆಫ್ ಆಗಿ ಆನ್ ಆಗ್ತಾ ಇದೆ. ಅಲ್ಲಿ ವೈರ್ಗೆ ಯಾರು ತಾಗಬೇಡಿ ಪ್ಲೀಸ್. ವಿದ್ಯುತ್ ಸಂಪರ್ಕ ಇರುತ್ತೆ, ದಯವಿಟ್ಟು ಎಚ್ಚರಿಕೆ ಇರಲಿ. ಮಕ್ಕಳಿದ್ದಾರೆ, ದಯವಿಟ್ಟು ಸ್ವಲ್ಪ ಎಚ್ಚರಿಕೆ ಇರಲಿ. ದಯವಿಟ್ಟು ಜನಸಾಗರ ಬಂದಿದೆ. ನಿಜವಾಗ್ಲೂ ಸಾರ್ಥಕವಾದಂಥ ದಿನ ಇದು. ನಮ್ಮ ಅವಿನಾಶು, ನಮ್ಮ ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್, ನಮ್ಮ ಮುತ್ತಪ್ಪ ಸರ್ ಅವರು, ನಮ್ಮ ಕುಶಾಲನಗರ ಒಕ್ಕಲಿಗರ ಯುವ ವೇದಿಕೆ ಅವರ 3 ತಿಂಗಳ ಪರಿಶ್ರಮ, ಸ್ವಾಮೀಜಿಯವ್ರನ್ನ
ದೈವಿಕ ಸಾನ್ನಿಧ್ಯ, ಅವರ ಡೇಟ್ ಪಡೆದು ಅವರ ದೈವಿಕ ಸಾನ್ನಿಧ್ಯ ಆಶೀರ್ವಚನ ಪಡೆದು ನಿಜವಾಗ್ಲೂ ರಾಜ್ಯದ ಎಲ್ಲ ಕಡೆ ಧಾರಾಕಾರ ಮಳೆ ಬೀಳ್ತಾ ಇದೆ. ಮಳೆ ಅವಾಂತರ ಮಾಡಿದೆ. ನಮ್ಮ ಬೆಂಗಳೂರಿನಲ್ಲಿ ರಣಮಳೆ ಅಂತಲೇ ಘೋಷಣೆ ಮಾಡಿದ್ದಾರೆ. ಇಂಥ ಒಂದು ಮಳೆಯ ಅವಾಂತರದಲ್ಲೂ ಕೂಡ ಒಂದು ದೈವಿಕ ಸಾನ್ನಿಧ್ಯ ಸನ್ಮಾನಿಸಿ ಡಾಕ್ಟರ್ ಪೂಜ್ಯ ಪರಮ ಪೂಜ್ಯರಾಗಿರ್ತಕ್ಕಂಥ ನಿರ್ಮಾನದ ಮಹಾಸ್ವಾಮೀಜಿಗಳ ಒಂದು ಆಶೀರ್ವಚನ, ನಮ್ಮ ಈ ಕೊಡಗಿನ ಈ ಒಂದು ಕುಶಾಲನಗರದ ಗ್ರಾಮ ದೇವತೆಯ ಆಶೀರ್ವಾದ ನಿಜವಾಗ್ಲೂ ಬಂದ ಮಳೆ ಬಾರದ ಹಾಗೆ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ಸತತವಾಗಿ 3 ದಿನಗಳ ಮೊದಲ ದಿನದಲ್ಲೇ ನಮಗೆಲ್ಲರಿಗೂ ಆಘಾತ ಕಾದಿತ್ತು, ಆತಂಕ ಇತ್ತು. ಆದರೆ ಮಳೆ ಆ ವರ್ಣನ ಕೃಪೆ ಕೂಡ ನಮಗೆ ಒದಗಿ ಬಂದಿದೆ. ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟಕ್ಕೆ ನೀವೆಲ್ಲರೂ ಸಹಕರಿಸಿದ್ರೆ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ, ಮೋಸ್ಟ್ ಸಕ್ಸಸ್ಫುಲ್ ಟೂರ್ನಮೆಂಟ್ ಇನ್ ದಿ ಹಿಸ್ಟ್ರಿ ಆಫ್ ಕೊಡಗು. ನೋಡಿ ಅಲ್ಲಿ ಪ್ರೇಕ್ಷಕರು ಯಾರಲ್ಲಿ LED ಅಕ್ಕಪಕ್ಕ ಅವಾಗಲೇ ಹೇಳಿದ್ವಿ ಕುತ್ಕೊಳ್ಬೇಡಿ ಅಂತೇಳಿ, ಯಾಕಂದ್ರೆ ಅಲ್ಲಿ ಸಾಕಷ್ಟು ಎಲೆಕ್ಟ್ರಿಕ್ ವೈರ್ಸ್ ಎಲ್ಲ ಇರುತ್ತೆ. ಡಿಸ್ಪ್ಲೇ ಅಲ್ಲಿ ಡಿಸ್ಕನೆಕ್ಟ್ ಆಗಿದೆ. ಇನ್ನು ಅಷ್ಟು ಹೇಳಿದ್ರು ಸಹ ಅಲ್ಲೇ ಆ LED ಮುಂಭಾಗದಲ್ಲೇ ಕೂತಿದ್ರ. ವಿನೋದ ಬಾಗಲಕೋಟೆಯ ಒಬ್ಬ ಶ್ರೇಷ್ಠ ದಾಳಿಗಾರ. ನಿಜವಾಗ್ಲೂ ಇಲ್ಲಿ ಕೊಡಗು ಜಿಲ್ಲಾ ತಂಡಕ್ಕೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇರುವಂತ ಆಟಗಾರ ವಿನೋದ. ಬಾಕ್ಲಿನ ಹೊರಗೆ ವಿನೋದನ ಬಂಧಿಸೋದು ಅಷ್ಟು ಸುಲಭ ಅಲ್ಲ. ಬೋನಸ್ ಲೈನಿಂದನೇ ಅದ್ಭುತವಾಗಿ ಜಿಗಿತಾನೆ. ಎಂಥ ಸಂದರ್ಭದಲ್ಲೂ ಕೂಡ ಅಂಕ ತರಬಲ್ಲ ಸಾಮರ್ಥ್ಯ ಆತನಿಗಿದೆ. ದಯವಿಟ್ಟು ಆ LED ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಲಿ. ದಯವಿಟ್ಟು ಅದನ್ನ ಯಾರು ಮುಟ್ಟಬಾರ್ದು ದಯವಿಟ್ಟು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಅಣ್ಣೇರವರು ಮಾರುತಿ ಟ್ರಾನ್ಸ್ಪೋರ್ಟ್ನ ಮಾಲೀಕರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೊಂದು ಯಶಸ್ವಿ ದಾಳಿ. ಅಣ್ಣಯ್ಯರವರು ಮಾರುತಿ ಟ್ರಾನ್ಸ್ಪೋರ್ಟ್ನ ಮಾಲೀಕರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾವೆ. 2 ಬಲಿಷ್ಠ ತಂಡಗಳು ಬಾಗಲಕೋಟೆ ವಿರುದ್ಧ ಕೊಡಗು. ದ್ವಿತೀಯಾರ್ಧದ ಹಂತದಲ್ಲಿ 10 ಅಂಕದ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಆತಿಥೇಯ ಕೊಡಗು ಜಿಲ್ಲಾ ತಂಡ. ಅದಕ್ಕೆ ಪ್ರಮುಖ ಕಾರಣೀಕರ್ತ ಅಂತಂದ್ರೆ ಬೆಳಗಾವಿ ಜಿಲ್ಲಾ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ ವಿನೋದ್ ಬಾಗಲಕೋಟೆ. ಎದುರಾಳಿ ಆಟಗಾರರಿಗೆ ಸಿಂಹ ಸ್ವಪ್ನವಾಗಿ ಸಾಕಷ್ಟು ಸೂಪರ್ ರೈಡ್ಗಳ ಮೂಲಕ ಇಲ್ಲಿ ತಂಡಕ್ಕೆ ಆಸರೆ ಆಗಿದ್ದಾನೆ. ಒಂದು ಶ್ರೇಷ್ಠ ಪ್ರದರ್ಶನ ವಿನೋದ್ ಇಲ್ಲಿ ನೀಡ್ತಾ ಇದ್ದಾನೆ. ರಂಗ ಅವರಲ್ಲಿ 21-11 10 ಅಂಕಗಳ ಸ್ಪಷ್ಟ ಮುನ್ನಡೆ. ಕೋರಿಕೆ ಮೇರೆಗೆ ಕೊಡಗು ಜಿಲ್ಲಾ ತಂಡಕ್ಕೆ ಅಲ್ಪ ವಿರಾಮನ್ನ ಘೋಷಣೆ ಮಾಡಲಾಗಿದೆ. ಈ ಅವಧಿಯಲ್ಲಿ 21 ಅಂಕವನ್ನ ಬಾಗಲಕೋಟೆ ಜಿಲ್ಲಾ ತಂಡ, 11 ಅಂಕವನ್ನ ಆತಿಥೇಯ ಕೊಡಗು ಜಿಲ್ಲಾ ತಂಡ. ಸಚಿನ್ ದುಬಾರಿ ಮತ್ತೋರ್ವ ರಾಷ್ಟ್ರೀಯ ಹೆಸರಾಂತ ಕ್ರೀಡಾಪಟು, ಕೊಡಗಿನ ಮೂಲದ ಪ್ರತಿಭೆ, ಗಾಯಾಳು ಹೊರಗುಳಿದಿದ್ದಾನೆ. ಎಕ್ಸ್ಪ್ರೆಸ್ ಕೊಡಗು ಜಿಲ್ಲಾ ತಂಡದ ಒಬ್ಬ ಯುವ ದಾಳಿಗಾರ ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. 21-11 ಸತ್ಯಪ್ಪ ಈ ಬಾರಿ ಮಿಸ್ಟೇಕ್. ಒಬ್ಬ ಅನುಭವಿ ಡಿಫೆಂಡರ್, ಒಂದು ಆತುರದ ನಿರ್ಧಾರ. ಪ್ರಮುಖ ಸ್ಟಾರ್ ಆಟಗಾರ ಸತ್ಯಪ್ಪ ಮಟ್ಟಿ ಅವ್ರನ್ನ ಮುಟ್ಟಿ ಒಂದು ಅಂಕವನ್ನ ಗಳಿಸ್ಕೊಳ್ತಾರೆ. ನಿಜವಾಗ್ಲೂ ಕೊಡಗು ತಂಡಕ್ಕೆ ಈಗ ಸಿಡಿದೇಳೋ ಸಮಯ. ಈ ದ್ವಿತೀಯಾರ್ಧದಲ್ಲಿ ಈ ಪಂದ್ಯದ ಫಲಿತಾಂಶ ಪ್ರಕಟವಾಗುತ್ತೆ. ಹಾಗಾಗಿ ಎಚ್ಚರಿಕೆ ಆಟದ ಮೊರೆ ಹೋಗ್ತಾ ಇದೆ ಕೊಡಗು ಜಿಲ್ಲಾ ತಂಡ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ BGS ಕಪ್ 2025 ಥರ್ಡ್ ರೈಡ್ 21-12 9 ಅಂಕಗಳ ಅಂತರ.
ಪ್ರಮುಖ ದಾಳಿಗಾರ ವಿನೋದ್ ದಾಳಿ ಭಾಗದಲ್ಲಿ ಸೂಪರ್ ಮ್ಯಾಚ್. ನಿಜವಾಗ್ಲೂ ಕ್ಯಾಚ್ ಆಫ್ ದ ಮ್ಯಾಚ್ ತಿರುವನ್ನ ಪಡೆಯುತ್ತೆ. ಇದೀಗ ಹೇಮಂತ ದಿಟ್ಟ ಆಟದ ಪ್ರತ್ಯುತ್ತರ ನೀಡ್ತಾ ಇದ್ದಾನೆ ಎದುರಾಳಿಗಳಿಗೆ. ಕ್ಯಾಚ್ ಆಫ್ ದ ಮ್ಯಾಚ್ ಬೇಕಿತ್ತು, ಅನಿವಾರ್ಯತೆ ಇತ್ತು. ಹೇಮಂತ ಅನುಭವದ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾನೆ. ನವೀನ್ ದಾಳಿಯಲ್ಲಿ ತಂಡಕ್ಕೆ ಉಪಯುಕ್ತವಾಗಬಲ್ಲ ಮತ್ತೊಬ್ಬ ಚಾಲಾಕಿ ದಾಳಿಗಾರ ನವೀನ್. 21-13 8 ಅಂಕಗಳ ನಂಟಿನಲ್ಲಿ 8 ಅಂಕಗಳ ಮುನ್ನಡೆಯ ನಂಟಿನಲ್ಲಿ ಸಾಕ್ತಾ ಇದೆ ಬಾಗಲಕೋಟೆ. ದಾಳಿಯಲ್ಲಿ ವಿಜಯ್ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಈ ಬಾರಿ ಹೇಮಂತ ಅದ್ಭುತವಾದಂತಹ ಒಂದು ಟ್ಯಾಕಲ್. ಕೊಡಗು ಜಿಲ್ಲಾ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ ಹೇಮಂತ. 8 ಅಂಕಗಳ ಮುನ್ನಡೆಯ ನಂಟಿನಲ್ಲಿ ಬಾಗಲಕೋಟೆ ಜಿಲ್ಲಾ ತಂಡ. ನಿಜವಾಗ್ಲೂ ಒಂದು ಅದ್ಭುತ ಪಂದ್ಯದಲ್ಲಿ ಸಾಕ್ತಾ ಇದೆ ಹೋಮ್ ಟೀಮ್ ಕೊಡಗು. ಎಚ್ಚರಿಕೆ ಆಟಕ್ಕೆ ಈಗ ಮೊರೆ ಹೋಗ್ತಾ ಇದೆ. ಸಿಡಿದೇಳೋ ಸಂದರ್ಭ. ಕೊಡಗಿನ ಕುವರರು ಕೊಡಗಿನ ಕುವರ ನವೀನನಿಗಿದು ಜೂ ಆ ಜೈರೈಟ್. ಮಾಡು ಇಲ್ಲ ಮಡಿ ಜೂ ಆರ್ ಜೈರೈಟ್. ಇದೀಗ ನವೀನ ಮತ್ತೊಂದು ಅಮೂಲ್ಯ ಅಂಕವನ್ನು ಗಳಿಸ್ಕೊಳ್ತಾ ಇದ್ದಾನೆ. ಇಟ್ಸ್ ಗೋಲ್ಡನ್ ಪಾಯಿಂಟ್ ಫಾರ್ ಕೊಡಗು. ಹೋಮ್ ಟೀಮ್ಗೆ ಓಪನ್ನ ಭರವಸೆಯನ್ನು ಮೂಡಿಸ್ತಾ ಇದೆ. ನವೀನ್ ಭರವಸೆ ದಾಳಿಗಾರನಾಗಿ 22-15 7 ಅಂಕಗಳ ಅಂತರ. ಒಳ ಮ್ಯಾಚ್. ಎದುರಾಳಿಗಳ ಲೋನ ಪಡೆದರೆ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನ ಸಮಬಲವನ್ನ ಸಾಧಿಸಬಹುದಾಗಿದೆ. 22-15 ಇನ್ ಫೇವರ್ ಆಫ್ ಹೋಮ್ ಟೀಮ್ ಕೊಡಗಿನ ಕುವರ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಶಂಕರ್ ಮೂರ್ತಿರವರು ಕಾವೇರಿ ನಿಗಮದ ನೀರಾವರಿ ಇಲಾಖೆ ಮುಖ್ಯಸ್ಥರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಸೂಪರ್ ರೈಡ್ ಆಫ್ ದ ಮ್ಯಾಚ್. ಬಾಗಲಕೋಟೆಯ ಭದ್ರಕೋಟೆಯನ್ನು ಭೇದಿಸಿದ್ದಾನೆ ಹೇಮಂತ. ಕಬಡ್ಡಿಯ ಧೀಮಂತ ಕೊಡಗಿನ ಕುವರ ಧೀಮಂತ ಆಟಗಾರ ಹೇಮಂತ್ ಶ್ರೇಷ್ಠ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾನೆ. ನಾ ಹೇಳಿದಾಗೆ ಎದುರಾಳಿ ಲೋನ ಪಡೆದು ಎದುರಾಳಿಗಳನ್ನು ಎಡೆಮುಡಿ ಕಟ್ತಾ ಇದೆ ಹೋಮ್ ಟೀಮ್ ಕೊಡಗಿನ ಕುವರರು. ಒಮ್ಮೆ ಜೋರ ಚಪ್ಪಾಳೆ ಬರಲಿ. ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ನಾ ಹೇಳಿದ ಹಾಗೆ ಲೋನ ಪಡೆದಿದ್ದಾರೆ, ಎದುರಾಳಿಗಳನ್ನು ಎಡೆಮುಡಿ ಕಟ್ಟಿದ್ದಾರೆ. 23-20 ವಾಟ್ ಅ ಕಮ್ ಬ್ಯಾಕ್ ಗೇಮ್ ಬೈ ಕೊಡಗು. ಜಾಲೆ ಜಾಲೆ ಎದುರಾಳಿ ಕಾಲೇ. ಅದ್ಭುತವಾದ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಪುನೀತ್ ರವರು ಕಾಫಿ ಪ್ಲಾಂಟರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರೇಕ್ಷಕರ ಮುಗಿಲು ಮುಟ್ಟಿದ ಆಕ್ರಂದನ, ಪ್ರೇಕ್ಷಕರ ಮುಗಿಲಿಡಿದ ಸಂತಸ ಸಂಭ್ರಮ. ಸೂಪರ್ ಹೇಮಂತ ಕಬಡ್ಡಿಯ ಧೀಮಂತ. ಒಳ ಗುಡ್ ಕಮ್ ಬ್ಯಾಕ್. ಒಬ್ಬ ಆಲ್ರೌಂಡರ್ ಆಗಿ ರೈಡರ್ ಆಗಿ ಏಕಾಂಗಿಯ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ. ಅದ್ಭುತ ಅತ್ಯದ್ಭುತ ಪ್ರದರ್ಶನ. 23-20 ಹೇಮಂತ ಕಬಡ್ಡಿಯ ಧೀಮಂತ. 23-21 ಮನೆ ಅಂಗಳದಲ್ಲಿ ಹೇಮಂತನಿಂದ ಅದ್ಭುತವಾದಂತಹ ಒಂದು ಪ್ರದರ್ಶನದಲ್ಲಿ ಕಂಡು ಬರ್ತಾ ಇದೆ. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ. ಕುಚ್ ಭಿ ಹೋ ಸಕ್ತಾ ಹೈ ಕಬಡ್ಡಿ ಖೇಲ್ ಮೇ. ಒಳ ಮ್ಯಾಚ್. ರಕ್ತದೊತ್ತಡವನ್ನು ಹೆಚ್ಚಿಸ ರೋಚಕ ಪಂದ್ಯ. ನವೀನ್ ಎಕ್ಸ್ಪ್ರೆಸ್ ದಾಳಿ ವಿಭಾಗದಲ್ಲಿ ಕೊಡಗಿನ ಕುವರ ನವೀನ್ ಎಕ್ಸ್ಪ್ರೆಸ್. ನಿಜವಾಗ್ಲೂ ಕೊಡಗಿನ ಕುವರರು ಕೋವಿ ಹಿಡಿದ್ರೆ ಎದುರಾಳಿ ಧೂಳಿ. ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾರೆ. ದಿಟ್ಟ ಆಟದ ಪ್ರತ್ಯುತ್ತರದ ಪ್ರತೀಕಾರದ ಪ್ರದರ್ಶನ ಆತಿಥೇಯ ತಂಡ ಆಟಗಾರರನ್ನ ಮೂಡಿ ಬರ್ತಾ ಇದೆ. ಒಳ ಮ್ಯಾಚ್. ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಹೋಮ್ ಟೀಮ್ ಕೊಡಗು. 23-21 2 ಅಂಕದ ಮುನ್ನಡೆಯಲ್ಲಿ ಬಾಗಲಕೋಟೆ ಜಿಲ್ಲಾ ತಂಡ ಇದೆ. ದಾಳಿಯಲ್ಲಿ ಬಾಗಲಕೋಟೆ ತಂಡದ ಎತ್ತರದ ನಿಲುವಿನ ಆಟಗಾರ ಈ ಬಾರಿ ಹೇಮಂತ.
ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಬೇಡವಾದಂತಹ ಟ್ಯಾಕಲ್ಗೆ ಮುಂದಾದ್ರು. ಇಟ್ಸ್ ಎ ಕಾಸ್ಟ್ಲೆಸ್ಟ್ ಮಿಸ್ಟೇಕ್ ಗುರು. ಈ ಖಂಡಿತವಾಗ್ಲೂ. ಸಂದರ್ಭದಲ್ಲಿ ಹೇಮಂತ್ ಹೊರಗಿರಬಾರ್ದು. ಒಬ್ಬ ಪ್ರಮುಖ ದಾಳಿಗಾರನಾಗಿ ಒತ್ತಡಕ್ಕೆ ಮಾಡಿದ್ರು. ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗಿ ಇಲ್ಲಿ ಒಂದಂಕವನ್ನ ಎದುರಾಳಿ ತಂಡಕ್ಕೆ ಬಿಟ್ಟುಕೊಡ್ತಾ ಇದ್ರೆ. ಈ ಸಂದರ್ಭದಲ್ಲಿ ಈ ನಡೆ ನಿಜವಾಗ್ಲೂ ಅನವಶ್ಯಕ ಕೂಡ. ಕಾಸ್ಟ್ಲೆಸ್ಟ್ ಮಿಸ್ಟೇಕ್ ಮೇಡ್ ಬೈ ಹೇಮಂತ್ ಅಂತಾನೆ ಹೇಳ್ಬೋದು. ಒಂದು ದುಡುಕು ನಿಜವಾಗ್ಲೂ ಈ ತಂಡಕ್ಕೆ ನಷ್ಟವಾಗುತ್ತೆ. ಹೇಮಂತನ ಅನುಪಸ್ಥಿತಿ ನಿಜವಾಗ್ಲೂ ಕೊಡಗನ್ನ ಕಾಡ್ತಿದೆ. ಹೇಮಂತನ ಅನುಪಸ್ಥಿತಿ ನಿಜವಾಗ್ಲೂ ಕೊಡಗನ್ನ ಕಾಡ್ತಾ ಇದೆ. 24-21 3 ಅಂಕಗಳ ಅಂತರದಲ್ಲಿ ವಿನೋದ್ ದಾಳಿ ವಿಭಾಗದಲ್ಲಿ ಜೋಡೆತ್ತುಗಳು ತವನ್ ಮತ್ತು ಅಜೀಜ್ ಸಹ ಆಟಗಾರನ ನಿಯಂತ್ರಿಸಿದ ಉತ್ತಮವಾದಂತಹ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ತಾ ಇದ್ದಾರೆ. 24-21 ವಾಟ್ ಎ ಮ್ಯಾಚ್. ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಕೊಡಗು ತಂಡಕ್ಕೆ. ಥರ್ಡ್ ರೈಡ್ ಅಜೀಜ್ ಅಂಕ ಗಳಿಸಲೇಬೇಕಾದ ಅನಿವಾರ್ಯತೆಯಲ್ಲಿ ಇಟ್ಸ್ ಜೈರಾಡ್ 25-21 4 ಅಂಕದ ಮುನ್ನಡೆಯಲ್ಲಿ ಸೂಪರ್ ಡುಬ್ಕಿ ರೈಡ್ ಅಲ್ಲಿ ಸತ್ಯಪ್ಪ. ಅಜೀಬ್ ಆಟಗಾರರು ನಿಮ್ಮಲ್ಲಿ ವಾದ ವಿವಾದ ಬೇಡ, ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ಅಭಿಮಾನಿಗಳಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮ. ಕೊಡಗಿನ ಕುವರರ ಒಂದು ಆರ್ಭಟದಾಟ ಈಗ ಆರಂಭವಾಗಿದೆ. ಹೇಮಂತ್ ಒಳಭಾಗದಲ್ಲಿ ಇದ್ದಾನೆ. 25-22 3 ಅಂಕಗಳ ಮುನ್ನಡೆ. ವಾಟ್ ಅ ಮ್ಯಾಚ್. ಒಳಭಾಗದಲ್ಲಿ ಹೇಮಂತ್ ಬಂದಿದ್ದಾನೆ. ಜಿಮ್ಮಣ್ಣ ಜೋಶಲ್ಸ್ ಯಾರೋ ಸಪೋರ್ಟ್ ಮಾಡ್ತಾ ಮೊಬೈಲ್ ಅನ್ನೇ ಕೆಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಅಭಿಮಾನಿ ಖುಷಿಗೆ ಮೊಬೈಲ್ ಎಸ್ಬಿಟ್ಟಿದ್ದಾರೆ. ಬೇಡವಾದ್ರೆ ಬಿಡಿ. ಎಸ್ ಕ್ಯಾಪ್ಟನ್, ಲಾಸ್ಟ್ 5 ಮಿನಿಟ್ಸ್ ಟು ಗೋ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 25-22 ಹೈ ವೋಲ್ಟೇಜ್ ಅಂಕದ ಅಂತರ. 5 ನಿಮಿಷಗಳು ಮಾತ್ರ ಗಡುವಿದೆ. ಈ ಹೈ ವೋಲ್ಟೇಜ್ ನ ಹೈಫೈ ಸೂಪರ್ ಗೆಲುವನ್ನ ಯಾರು ಪಡೆದುಕೊಳ್ತಾರೆ ಕಾದ್ ನೋಡುವ. ಹೇಮಂತ ಕಬಡ್ಡಿಯ ಧೀಮಂತ ಬೋನಸ್ +1 ಪಾಯಿಂಟ್. ಹೇಮಂತ ಕಬಡ್ಡಿಯ ಧೀಮಂತ. What a good comeback match. What a performance. What a good comeback game by ಕೊಡಗಿನ ಕುವರ ಹೇಮಂತ. 25-24 ಆತಿಥೇಯರು ಇದೀಗ ಆಕ್ರಮಣಕಾರಿ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. What a match. 25-24 ವಿನೋದ್ ದಾಳಿ ವಿಭಾಗದಲ್ಲಿ ಪ್ರತಿ ಬಾರಿ ಬೋನಸ್ ಅನ್ನು ಪಡೆಯುವಂತ ಒಬ್ಬ ಚಾಲಕಿ ಸಮರ್ಥ ದಾಳಿಗಾರ ವಿನೋದ್. ಯಶಸ್ವಿಯಾಗಿ ಬೋನಸ್ ಪಡೆದಿದ್ದಾನೆ. ಒಂದು ಅಮೂಲ್ಯ ಅಂಕ ಈ ಸಂದರ್ಭದಲ್ಲಿ. ಇಟ್ಸ್ ಗೋಲ್ಡನ್ ಬೋನಸ್ ಪಾಯಿಂಟ್ ಫಾರ್ ಬಾಗಲಕೋಟೆ. 26-24 2 ಅಂಕಗಳ ಅಂತರ. ಎಸ್ ಕ್ಯಾಪ್ಟನ್, ಲಾಸ್ಟ್ 4 ಮಿನಿಟ್ಸ್ ಟು ಗೋ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 2 ಅಂಕದ ಮುನ್ನಡೆಯಲ್ಲಿ ಬಾಗಲಕೋಟೆ. ಈ 26-24 ಪಂದ್ಯ ನಿಜವಾಗ್ಲೂ ಈ ಪಂದ್ಯಾವಳಿ ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇದೆ. ಮೋಸ್ಟ್ ಸಕ್ಸಸ್ಫುಲ್ ಟೂರ್ನಮೆಂಟ್ ಇನ್ ದಿ ಹಿಸ್ಟರಿ ಆಫ್ ಕೊಡಗು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ವಿಶಾಲ್ ಕಮಾಡಿಟೀಸ್ ಅವರು, ಕಾಫಿ ಉದ್ಯಮಿಗಳು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಶಾಲ್ ಕಮಾಡಿಟೀಸ್ನ ಮಾಲೀಕರಾಗಿರುವಂತಹ ಶ್ರೀಯುತ ಪುನೀತ್ ರವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೇಮಂತ ಉದ್ಯಮಿಗಳು, ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಶ್ರೀಯುತ ರಂಗಣ್ಣ ಮೈಸೂರು ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ನಿರ್ಣಾಯಕ 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ 3 ಮಿನಿಟ್ಸ್ ಟು ಗೋ. 26-24 ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗೌರವಾನ್ವಿತ ಅತಿಥಿಗಳು ಸಹ ಆಗಮಿಸಿ ಪಂದ್ಯವನ್ನು ವೀಕ್ಷಿಸಿಕೊಳ್ತಾ ಇದ್ದಾರೆ. ಕುಶಾಲ್ ನಗರದಲ್ಲಿ ಜನಸಾಗರವೇ ಈ ಒಂದು ಕಬಡ್ಡಿ ಪಂದ್ಯಾವಳಿನಲ್ಲಿ ಕಣ್ತುಂಬಿಕೊಳ್ತಾ ಇದ್ದಾರೆ.
ಅತ್ಯದ್ಭುತವಾದಂತಹ ಒಂದು ಅಮೋಘ ಪ್ರದರ್ಶನ ಎರಡು ತಂಡಗಳಿಂದ ಮೂಡಿ ಬರ್ತಾ ಇದೆ. ಕೋರಿಕೆ ಮೇರೆಗೆ ಬಾಗಲಕೋಟೆ ತಂಡಕ್ಕೆ ಒಂದು ಅಲ್ಪ ವಿರಾಮದ ಘೋಷಣೆ ಮಾಡಿದ್ದಾರೆ ತೀರ್ಪುಗಾರಿಗೆ ಮೋಹನ್, ಪ್ರಕಾಶ್, ನರಸಿಂಹ, ಪಂಪಾಪತಿ ಹಾಗೂ ಸಿದ್ದು ಮತ್ತು ಅಭಿಷೇಕ್. ಕಾರ್ತಿಕ್ ಹಾಗೂ ಹೇಮಂತ್ ಜಾನ್ಸನ್ ಅವರು. ಇಪ್ಪತ್ತಾರು 24 ಪ್ರೇಕ್ಷಕರೇ, ಮ್ಯಾಚ್ ಏನಾಗ್ಬೋದು? ಈ ಸಲ ಕಪ್ಪಿ ಯಾರ್ದು? ಇಟ್ಸ್ ರೈಟ್ ಗೋಸ್ ಟು ಹೇಮಂತ. ಕಬಡ್ಡಿಯ ಧೀಮಂತ ದಾಳಿಗಾರ ಹೇಮಂತ, ಸವಾಲಿನ ದಾಳಿ ಜೈರೆ ಒಳನುಗ್ಗಿ ಅಂಕ ಗಳಿಸೋ ಇರಾದೆಯಲ್ಲಿ ನುಗ್ಗಿದ್ದಾನೆ ಹೇಮಂತ. ಒಂದು ಅಂಕವನ್ನು ಗಳಿಸ್ಕೊಳ್ತಾ ಇದ್ದಾನೆ ಹೇಮಂತ. ಹೇಮಂತ ಒಳ ಗುಡ್ ಕಂಪ್ಯಾಕ್ಟ್, ಒಳ ಪರ್ಫಾರ್ಮೆನ್ಸ್. 26-25 ರೈಟ್. ವಿನೋದ್ ಹೆಗಲಿಗೆ ಇದು ಸವಾಲಿನ ದಾಳಿ. ಜೈರೈಡ್ ಸೂಪರ್ ಕ್ಯಾಚ್ ಆಫ್ ದ ಮ್ಯಾಚ್. ಕ್ಯಾಚ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ಈ ಪಂದ್ಯದ ದಿಕ್ಕನ್ನು ಬದಲಿಸ್ತಾ ಇದೆ. 27-26 ಒಂದು ಅಂಕದ ಮುನ್ನಡೆಯಲ್ಲಿ ಬಾಗಲಕೋಟೆ ಜಿಲ್ಲಾ ತಂಡ. ಕ್ಯಾಚ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ಪ್ರಮುಖ ದಾಳಿಗಾರ ಹೊರಭಾಗದಲ್ಲಿದ್ದಾನೆ. ಕೊಡಗಿನ ಕುವರರ ಒಂದು ಆಕ್ರಮಣಕಾರಿ ಆಟಕ್ಕೆ ಎದುರಾಳಿಗಳಿಗೆ ಒಂದು ಬೆಚ್ಚಿ ಬೀಳಿಸೋ ಫಲಿತಾಂಶ. ಅತ್ಯದ್ಭುತವಾದಂಥ ಪ್ರದರ್ಶನವನ್ನು ನೀಡ್ತಾ ಇದೆ ಕೊಡಗು ಜಿಲ್ಲಾ ತಂಡ. ವಾಟ್ ಅ ಮ್ಯಾಚ್, ವಾಟ್ ಅ ಗುಡ್ ಕಮ್ ಬ್ಯಾಕ್ ಗೇಮ್. ಎರಡು ತಂಡದ ನಾಯಕರ ಗಮನಕ್ಕೆ ನಿಮ್ಮ ಟೈಮ್ ಔಟ್ ಕ್ಲೋಸ್ ಆಗಿದೆ. 27-26 ಹೇಮಂತ ಕಬಡ್ಡಿಯ ಧೀಮಂತ. ಸೂಪರ್ ಟ್ಯಾಕಲ್ ಸಂದರ್ಭ. ಒಂದು ಅಂಕವನ್ನ ಗಳಿಸಿದ ಹೇಮಂತ ಮತ್ತೆ ಧೀಮಂತ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. 27-27 ವಾಟ್ ಅ ಮ್ಯಾಚ್. 27-27 ಸಮಬಲ ಹೋರಾಟ. ನಿಜವಾಗ್ಲೂ ನಿರೀಕ್ಷೆಗೂ ನಿಲುಕಿದ ನಿರ್ಣಾಯಕ ಪಂದ್ಯದಲ್ಲಿ ಸಾಗ್ತಾ ಇದೆ. ರಕ್ತದೊತ್ತಡ ಇಲ್ಲಿ ಹೆಚ್ಚಾಗ್ತಾ ಇದೆ. ಪ್ರೇಕ್ಷಕರ ಹೃದಯದ ಬಡಿತದ ಏರಿಳಿತ ಇಲ್ಲಿ ಬರ್ತಾ ಇದೆ. ನಿರ್ಣಾಯಕ ಸೆಕೆಂಡ್ಗಳು ಮಾತ್ರ ಬಾಕಿ. ಹೇಮಂತ 27-27 ಸ್ಟಾರ್ ರನ್ನರ್ ಹೇಮಂತರನ್ನ ಬಂಧಿಸುವ ಪ್ರಯತ್ನದಲ್ಲಿ ಸಾಗ್ತಾ ಇದೆ. ಸೂಪರ್ ಟ್ಯಾಕಲ್ ಆಫ್ ದ ಮ್ಯಾಚ್. ಸೂಪರ್ ಟ್ಯಾಕಲ್. ಬಾಗಲಕೋಟೆಗೆ ಜೀವ ತುಂಬಿದ, ಬಾಗಲಕೋಟೆಗೆ ಜಿಲ್ಲಾ ತಂಡಕ್ಕೆ ಜೀವ ತುಂಬಿದೆ ಈ ಸೂಪರ್ ಟ್ಯಾಕಲ್. ಈ ಸಂದರ್ಭದಲ್ಲಿ ಗುರು ಹೇಮಂತ ಅವನ ಪ್ರಯತ್ನ ಇಲ್ಲಿ ವಿಫಲವಾಗ್ತಾ ಇದೆ. ನಿಜವಾಗ್ಲೂ ಬಾಗಲಕೋಟೆ ಜಿಲ್ಲಾ ತಂಡಕ್ಕೆ ಜೀವ ತುಂಬಿದೆ ಈ ಸೂಪರ್ ಟ್ಯಾಕಲ್. ಇಪ್ಪತ್ತೇಳು ಸೆಕೆಂಡ್ಗಳು ಆಟ ಮಾತ್ರ ಬಾಕಿ ಇದೆ. ನಿಜವಾಗ್ಲೂ ಒಂದು ಆಘಾತ. ಪ್ರೋ ಕಬಡ್ಡಿ ಖ್ಯಾತಿಯ ಜಗಜ್ಜಟ್ಟಿ ಮಟ್ಟಿ ನಿಜವಾಗ್ಲೂ ಇದೀಗ ಸೆಕೆಂಡ್ಗಳ ಆಟ ಬಾಕಿ ಇದೆ. ಅಭಿಮಾನಿಗಳಲ್ಲಿ ಹೃದಯ ಬಡಿತ ಏರಿಳಿತ ಕಾಣ್ತಾ ಇದೆ. 29-27 ಕೈಲಿದ್ದ ಪಂದ್ಯ ಕೈ ಚೆಲ್ತಾ ಇದೆ. ಗೆಲುವು ಕೈ ಜಾರ್ತಾ ಇದೆ. ಸೆಕೆಂಡ್ಗಳು ಅಂತೂ ಎಂತೂ ಬಾಗಲಕೋಟೆ ಜಿಲ್ಲೆಗೆ ಒಂದು ಸೂಪರ್ ಟ್ಯಾಕಲ್ ಜೀವ ತುಂಬಿದೆ. ಒಂದು ಸೂಪರ್ ಟ್ಯಾಕಲ್ ಸೂಪರ್ ಗೆಲುವನ್ನು ಪಡೆದುಕೊಂಡು ಜಯಶ್ರೀ ಹೋರಾಟ. ನಿಜವಾಗ್ಲೂ ಒಂದು ಸೂಪರ್ ಟ್ಯಾಕಲ್, ಒಂದು ಸೂಪರ್ ಜೀವವನ್ನು ನೀಡಿದೆ ಬಾಗಲಕೋಟೆ ಜಿಲ್ಲಾ ತಂಡಕ್ಕೆ.
ಗೆದ್ದು ಬೀಗ್ತಾ ಇದೆ ಬಾಗಲಕೋಟೆ ಜಿಲ್ಲಾ ತಂಡ.